ಬ್ರೇಕ್ ಆದ್ಮೇಲೆ ಮತ್ತೆ ಸ್ವಾಗತ. ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಎನರ್ಜಿ ಡ್ರಿಂಕ್ ಗಳನ್ನ ಕುಡಿಯೋದ್ರಿಂದಾಗಿ ಹೃದಯ ಸ್ತಂಭನ ಉಂಟಾಗುತ್ತೆ ಅಂತ ಹೇಳ್ಬಿಟ್ಟು, ಅಂತಹ ಕೇಸಸ್ ಯಾವ್ದಾದ್ರು ಅಟೆಂಡ್ ಮಾಡಿದೀರಾ ನೀವು? ಇಲ್ಲ, ನಮ್ಮ ಇಲ್ಲಿನ ಇದರಲ್ಲಿ ನಾವು ಹೃದಯ ಸ್ತಂಭನ ಆಗಿರೋ ಕೇಸಸ್ ನೋಡಿಲ್ಲ. ಆದ್ರೆ ಏಟ್ರಿಯಲ್ ಫಿಬ್ರಿಲೇಷನ್, ನಾನು ಹೇಳಿದೆ ಹೃದಯ ಬಡಿತದಲ್ಲಿ ಏರ್ಪೇರ್ ಆಗುವಂತದ್ದು ಅಂತ ಎಷ್ಟೋ ಕೇಸಸ್ ನಾವು ನೋಡಿದೀವಿ. ಅಂದ್ರೆ ಅವರು ಅದ್ರ ಹಿಂದಿನ ದಿನ ಅಥವಾ ಆ ವಾರದಲ್ಲಿ ಎಷ್ಟೋ ಸಲ ಈ ತರ ಎನರ್ಜಿ ಡ್ರಿಂಕ್ಸ್ ಗಳ ಜೊತೆಗೆ ಅವರು ಬೇರೆ ಮದ್ಯವ್ಯಸನ ಕೂಡ ಮಾಡಿರ್ತಾರೆ. ಅಂತವರಲ್ಲಿ ಡೆಫಿನೆಟ್ಲಿ ಈ ತರ ಹೃದಯ ಬಡಿತ ಏರ್ಪೇರ್ ಆಗಿ ಅವರು ಹಾಸ್ಪಿಟಲ್ ಬಂದಿರೋದು ಉಂಟು. ಅಂತವರಲ್ಲಿ ಈ ತರ ಸಿಂಪ್ಟಮ್ಸ್ ಜಾಸ್ತಿ ಆಗಿ ಅವರಿಗೆ ತೊಂದರೆಗಳಾಗಿದ್ದು ಉಂಟು. ಹೃದಯ ಸ್ತಂಭನ ಆಗಿರುವಂತದ್ದು ಇಲ್ಲಿ ನಮ್ಮ ಪ್ರಾಕ್ಟೀಸ್ ಎಲ್ಲ ನೋಡಿಲ್ಲ. ಬಟ್ ಡೆಫಿನೆಟ್ಲಿ ಇನ್ ದ ವೆಸ್ಟ್, ಎಲ್ಲಿ ಇದು ಪಾಶ್ಚಾತ್ಯ ದೇಶಗಳಲ್ಲಿ ಅಧಿಕವಾಗಿ ಇದು ಕಂಡು ಬರುವಂತ ಕಡೆಗಳಲ್ಲಿ ಆ ತರ ಕೇಸಸ್ ಕೂಡ ಆಕ್ಚುಲಿ ಡಿಸ್ಕ್ರೈಬ್ ಆಗಿದೆ. ಇನ್ನೊಂದೇನು ಅಂದ್ರೆ ಈ ತರ ಒಂದು ಎನರ್ಜಿ ಡ್ರಿಂಕ್ಸ್ ಒಂದು ಸಲ ಅದು ಅಭ್ಯಾಸ ಆಗ್ಬಿಟ್ರೆ ಅದು ಒಂದು ರೀತಿಯ ಚಟ ಆಗ್ಬಿಡುತ್ತೆ. ಅಡಿಕ್ಷನ್, ಮದ್ಯ ವ್ಯಸನ ಇರ್ಬೋದು ಅಥವಾ ನಾವು ಸಿಗರೇಟ್ ಸ್ಮೋಕಿಂಗ್ ಏನ್ ಹೇಳ್ತೀವಿ ಅದೇ ರೀತಿಯಾಗಿ ಇದು ಒಂದು ಅಡಿಕ್ಷನ್ ಆಗುತ್ತೆ. ಯಾಕಂದ್ರೆ ನಾವು ತಗೊಳ್ಳದೇ ಇದ್ರೆ ಅವ್ರಿಗೆ ಏನೋ ಒಂದು ದೇಹದಲ್ಲಿ ಶಕ್ತಿನೇ ಇಲ್ದಾಗೆ, ಅದಿಲ್ಲದೆ ಅವ್ರಿಗೆ ಯಾವ ರೀತಿ ಕೆಲಸಗಳು ಮಾಡದೇ ಇರೋ ಹಾಗೆ ಆ ಒಂದು ಸ್ಥಿತಿಗೆ ಹೋಗ್ಬಿಡ್ತಾರೆ. ಆ ಡಿಪೆಂಡೆನ್ಸ್ ಇದೆಯಲ್ಲ ಅದರಿಂದಾಗಿ ದುಷ್ಪರಿಣಾಮ ಜಾಸ್ತಿ ಆಗುತ್ತೆ. ಎಸ್ ಜ್ಯೋತಿ, ಡಾಕ್ಟರ್ ಹೇಳ್ತಾ ಇದ್ರು ಡಿಪೆಂಡೆನ್ಸಿ ಹೆಚ್ಚಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು, ನಿಮಗೆ ಆತರ ಫೀಲ್ ಆಗುತ್ತಾ? ಹೌದು, ಇದನ್ನ ತಗೊಳ್ಳಿಲ್ಲ ಅಂತಂದ್ರೆ ಐ ಡೋಂಟ್ ಫೀಲ್ ಎನರ್ಜೈಸ್ ಅಂತ ಹೇಳಿ ಸಮಟೈಮ್ಸ್ ಆತರ ಅನ್ಸುತ್ತೆ. ಓಕೆ, ಬಟ್ ಇವಾಗ ಸ್ಟಾಪ್ ಮಾಡಿದೀವಿ. ಇದ್ರ ಬಗ್ಗೆ ಹೆಚ್ಚಾಗಿ ತಿಳ್ಕೊಂಡ್ರೆ ನಮ್ ಫ್ರೆಂಡ್ಸ್ಗೂ ಹೇಳ್ಬೋದು, ಅವ್ರನ್ನು ಸ್ಟಾಪ್ ಮಾಡ್ಬೋದು. ಓಕೆ, ನಿಮ್ ಫ್ರೆಂಡ್ಸ್ ಗಳು ಕೂಡ ತಗೊಳ್ತಾ ಇರ್ತಾರೆ, ನೀವು ತಗೊಳ್ತಾ ಇದ್ರಿ, ಆಲ್ಮೋಸ್ಟ್ ಎಲ್ಲ ತಗೊಂತಾರೆ. ಓಕೆ, ಸೊ ಡಾಕ್ಟರ್, ಈಗ ನಾರ್ಮಲ್ ಆಗಿ ಮಾರ್ಕೆಟ್ ಅಲ್ಲಿ ತುಂಬಾ ಎನರ್ಜಿ ಡ್ರಿಂಕ್ ಗಳು ಲಭ್ಯ. ಸೊ ಆ ಪ್ರಾಡಕ್ಟ್ ಗಳಲ್ಲಿ ಕೆಫಿನ್ ಇರುತ್ತೆ, ಟಾರಿನ್ ಇರುತ್ತೆ, ಶುಗರ್ ಲೆವೆಲ್ ಅಂತೂ ತುಂಬಾ ಜಾಸ್ತಿ ಇರುತ್ತೆ. ಅದರಿಂದಾಗಿ ಏನೆಲ್ಲ ಒಂದು ಸಂಭವಿಸಬಹುದು ಅನಾನುಕೂಲಗಳು? ಅನಾನುಕೂಲಗಳು ಅಂದ್ರೆ ಅದು ಅಪರೂಪಕ್ಕೆ ಅಂದ್ರೆ ವಾರಕ್ಕೆ 1 ಸಲ 2 ಸಲ ತಗೊಳ್ಳೋದ್ರಿಂದ ಅದು ಇಫೆಕ್ಟ್ ಆಗಲ್ಲ. ಬಟ್ ಅವರು ರೆಗ್ಯುಲರ್ ಆಗಿ 3 ಟಿನ್ಸ್ 4 ಟಿನ್ಸ್ 5 ಟಿನ್ಸ್ ತಗೊಳ್ಳೋದ್ರಿಂದ ಮೇನ್ಲಿ ಆ ಈಸೋಫಿಗಲ್ ಲೇಯರ್ ಏನಿರುತ್ತೆ ಅದು ಮತ್ತೆ ಸ್ಟಮಕ್ ಲೇಯರ್ ಎಲ್ಲ ಇರುತ್ತೆ, ಅದು ಟೇರ್ ಆಗ್ತಾ ಬರುತ್ತೆ. ಮತ್ತೆ ಇರೋಷನ್ ಆಫ್ ಟೀತ್ ಅಂತ ಏನ್ ಹೇಳ್ತೀವಿ, ಅಂದ್ರೆ ಹಲ್ಲಿನ ಮೇಲೂ ಅದು ಪರಿಣಾಮ ಬೀಳುತ್ತೆ. ಆ ಕಾರ್ಬೋನೇಟೆಡ್ ಮತ್ತೆ ಸಿಟ್ರಿಕ್ ಆಸಿಡ್ ಅಂತ ಏನು ಬಳಸ್ತಾರೆ ಎನರ್ಜಿ ಡ್ರಿಂಕ್ ನಲ್ಲಿ, ಅದರಿಂದ ಜೊತೆಗೆ ಅದರಲ್ಲಿ ವೈಟಮಿನ್ ಸಿ, ವೈಟಮಿನ್ B12, ನಿಯಾಸಿನ್ ಈ ಅಂಶಗಳು ಇರುತ್ತೆ. ಅದ್ರ ಮೇಲೆ ಅಡಿಷನಲ್ ಸಪ್ಲಿಮೆಂಟ್ ನಿಯಾಸಿನ್, ವೈಟಮಿನ್ ಸಿ ನಾವು ಆಹಾರದಿಂದ ತಗೊಳ್ಳೋ ಅಂತದ್ರಿಂದ ಎರಡು ಕಾಂಬೈನ್ ಆಗಿ ಓವರ್ ಡೋಸ್ ಆಗಿ ಟಾಕ್ಸಿಸಿಟಿ ಡೆವಲಪ್ ಆಗ್ತಾ ಬರುತ್ತೆ ಬಾಡಿನಲ್ಲಿ, ವಿಚ್ ಲೇಟರ್ ಅವ್ರಿಗೆ ಕಿಡ್ನಿ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಜೊತೆಗೆ ಕಂಪೇರ್ ಟು ಮೆನ್, ಫಿಮೇಲ್ಸ್ ಗೆ, ವಿಮೆನ್ಸ್ ಗೆ ಇದರ ಒಂದು ಡಿಸ್ಅಡ್ವಾಂಟೇಜಸ್ ತುಂಬಾ ಹೆಚ್ಚಿಗೆ, ಎಸ್ಪೆಷಲಿ ಪ್ರೆಗ್ನೆಂಟ್ ವಿಮೆನ್ಸ್ ಗೆ. ಸೊ ಯಾವ ರೀತಿ ಅದು? ಪ್ರೆಗ್ನೆನ್ಸ್ ವಿಮೆನ್ ಅಂದ್ರೆ ಮಗು ಮೇಲೆ ಪರಿಣಾಮ ಬೀಳುತ್ತೆ. ಅವ್ರ ಮೆಂಟಲ್ ಮತ್ತು ಬ್ರೈನ್ ಅಂತ ಏನ್ ಹೇಳ್ತೀವಿ ಅದ್ರ ಮೇಲೆ ಪರಿಣಾಮ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂದ್ರೆ ಕಾಗ್ನಿಟಿವ್ ಡಿಫೆಕ್ಟ್ಸ್ ಆಗ್ಬೋದು ಮಗುವಿನಲ್ಲಿ, ಮತ್ತು ರಕ್ತದಲ್ಲಿ ವ್ಯತ್ಯಾಸ ಆಗ್ಬೋದು ತಾಯಿಗೆ. ಸೊ ಅದರಿಂದ ಪ್ರೆಗ್ನೆಂಟ್ ವುಮೆನ್ ಅಂತಾನೆ ಅಲ್ಲ, ನಾನ್ ಪ್ರೆಗ್ನೆಂಟ್ ವುಮೆನ್ಸ್ ಆದ್ರೂ ಕೂಡ ಅವರ ಗರ್ಭಕೋಶದ ಮೇಲೆ ಪರಿಣಾಮ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಿಕಾಸ್ ಆಫ್ ದಟ್ ಕೆಫಿನ್ ಮತ್ತು ಟಾಕ್ಸಿಸಿಟಿ ಇದರಿಂದ. ಓಕೆ ಡಾಕ್ಟರ್, ಈಗ ಹೇಳ್ತಾ ಇದ್ರು ಮಹಿಳೆಯರ ಮೇಲೆ ಹೆಚ್ಚಿನ ದುಷ್ಪರಿಣಾಮಗಳಾಗುತ್ತೆ ಅಂತ ಹೇಳ್ಬಿಟ್ಟು. ನಾವು ಯಾವುದೇ ಒಂದು ಬಯೋಲಾಜಿಕಲಿ ನೋಡೋದಾಗ್ಲಿ, ಫಿಸಿಕಲಿ ನೋಡೋದಾಗ್ಲಿ, ನಾವು ಏನು ಮಹಿಳೆಯರಲ್ಲಿ ಹೆಚ್ಚಿಗೆ ಒಂದು ಇದನ್ನ ಕಾಣ್ತೀವಿ ನಾವು, ಕಂಪೇರ್ ಟು ಮೆನ್, ವಿಮೆನ್ಸ್ ಗೆ ಜಾಸ್ತಿ ಆಗುತ್ತೆ. ಈ ರೀತಿ ಯಾಕಾಗುತ್ತೆ ಅಂತೇಳಿ? ಇದು ಇಟ್ ಮೆಟಬಾಲಿಸಮ್ ಆಫ್ ದ ಬಾಡಿ. ಈಗ ಆಲ್ಕೋಹಾಲ್ ಕೂಡ ಅಷ್ಟೇನೆ, ನಾವು ಹೇಳ್ತೀವಿ ಒಂದೇ ಪ್ರಮಾಣದ ಆಲ್ಕೋಹಾಲ್ ಈಗ ಗಂಡಸರು ಹೆಂಗಸರು ತಗೊಂಡ್ರೆ ಹೆಂಗಸರ ಮೇಲೆ ಅದಾಗೋ ದುಷ್ಪರಿಣಾಮಗಳು ಜಾಸ್ತಿ. ಅಂದ್ರೆ ದೇಹದ ಮೆಟಬಾಲಿಸಮ್ ಆಗಿರುವಾಗ ಈ ತರ ವಸ್ತುಗಳನ್ನ ಉಪಯೋಗಿಸುವಾಗ ಹೆಂಗಸರು ಇನ್ನೂ ಕೇರ್ಫುಲ್ ಆಗಿರ್ಬೇಕು. ಆಗ್ಲೇ ಡಾಕ್ಟರ್ ಹೇಳಿದ್ರು ಎಸ್ಪೆಷಲಿ ಪ್ರೆಗ್ನೆನ್ಸಿಯಲ್ಲಿ ಇದನ್ನ ತಗೊಳ್ಳೇಬಾರದು ಅಂತ. ಈವನ್ ಅದರ್ವೈಸ್ ತಗೊಳ್ಳೋ ಪ್ರಮಾಣ ಏನಿದೆ ಅದು ಡೆಫಿನೆಟ್ಲಿ ಗಂಡಸರಿಗಿಂತ ಅವರು ಕಮ್ಮಿ ತಗೊಂಡಾಗ್ಲೇ ಅವ್ರಿಗೆ ಅಫೆಕ್ಟ್ ಆಗೋದು ಬೇಗ ಆಗುತ್ತೆ. ಇದು ದೇಹದ ಮೆಟಬಾಲಿಸಮ್ ಆಗಿರುವಾಗ ಅದು ಡೆಫಿನೆಟ್ಲಿ ಇಟ್ ವಿಲ್ ಅಫೆಕ್ಟ್ ಫಾಸ್ಟ್. ಓಕೆ ಜ್ಯೋತಿ, ಡಿಪೆಂಡೆನ್ಸಿ ಒಂದ್ ಕಡೆ ಆದ್ರೆ, ಈಗ ನೀವು ನಿಮ್ ಪ್ರೊಫೆಷನ್ ಕೂಡ ಅದೇ ರೀತಿ ಆಗಿರುತ್ತೆ. ನೀವು ಯಾವತ್ತಾದ್ರೂ ಟ್ರೈ ಮಾಡಿದ್ರೆ ಎನರ್ಜಿ ಡ್ರಿಂಕ್ ಗಳನ್ನ ಬಿಟ್ಟು ನಾವು ನ್ಯಾಚುರಲ್ ಪ್ರಾಡಕ್ಟ್ಸ್ ಗಳ ಜೊತೆ ಯಾಕೆ ನಾವು ಅವನ್ನ ಯೂಸ್ ಮಾಡಿ ಎನರ್ಜಿಯನ್ನ ಪಡ್ಕೊಳ್ಬಾರ್ದು ಅಂತ ಹೇಳಿ? ಇವಾಗ ಸ್ವಲ್ಪ ದಿವಸದಿಂದ ಟ್ರೈ ಮಾಡ್ತಾ ಇದ್ದೀನಿ. ಇವಾಗ ಬಿಟ್ಟಿದ್ದೀನಿ, ನಾನು ಆಲ್ಮೋಸ್ಟ್ ಬಿಟ್ಟಿದ್ದೀನಿ. ಇವಾಗ ನಾನು ಲೈಕ್ ಆಪಲ್ ಜ್ಯೂಸ್ ಅಂತ ತಗೊಂತಾ ಇದ್ದೀನಿ, ಲೈಕ್ ಆರ್ಗ್ಯಾನಿಕ್ ಈ ತರ ಇದನ್ನೆಲ್ಲ ತಗೊಂತಾ ಇಲ್ಲ ನಾನು. ನಿಮ್ಮ ಪ್ರೊಫೆಷನ್ ಅಲ್ಲಿ ಯಾವಾಗ್ಲೂ ಕೂಡ ನೀವು ಆರಾಮಾಗಿ, ಅಂದ್ರೆ ಎಲ್ರು ಕೂಡ ನಿಮ್ ಕಡೆ ಸೆಳೆಯೋಂಗೆ, ಗಮನ ಸೆಳೆಯೋಂಗೆ ಇರ್ಬೇಕಾಗುತ್ತೆ. ಅಂತಹ ಟೈಮ್ ಅಲ್ಲಿ ನಿಮ್ಗೆ ಟೈಮ್ ಸಿಗೋದಿಲ್ಲ, ಯಾಕೆಂತಂದ್ರೆ ಲೈಫ್ ಸ್ಟೈಲ್ ಹಂಗಿರುತ್ತೆ, ಪ್ರೊಫೆಷನ್ ಹಂಗಿರುತ್ತೆ, ವಿ ಕಾಂಟ್ ಹೆಲ್ಪ್ ಇಟ್. ಸೊ ಅಂತಹ ಟೈಮ್ ಅಲ್ಲಿ ನೀವು ಇದಕ್ಕೆ ಅಡಿಕ್ಟ್ ಆಗ್ಲೇಬೇಕಾಗುತ್ತೆ.
ಹೌದು. ಓಕೆ, ಸೊ ಇದುವರೆಗೂ ಕನ್ಸ್ಯೂಮ್ ಮಾಡಿದವಾಗ ನಿಮ್ಗೆ ಏನೇನೆಲ್ಲ ಪ್ರಾಬ್ಲಮ್ಸ್ ಕಂಡಿದೆ? ನಿಮ್ಗೆ ಹೇಳ್ತಾ ಇದ್ರಿ ಇನ್ ಬಿಟ್ವೀನ್, ನನ್ಗೆ ಸ್ವಲ್ಪ ಟೈರ್ಡ್ನೆಸ್ ಅನ್ನೋಂಥದ್ದು, ಡಿಸಿನೆಸ್ ಅನ್ನೋಂಥದ್ದು, ಸುಸ್ತಾಗತ್ತೆ, ಸಮಥಿಂಗ್ ಹೆಡ್ಡೇಕ್ ಬಂದಂಗ ಆಗತ್ತೆ, ಸ್ವಲ್ಪ ಆತರ ಅನ್ಸುತ್ತೆ, ಸುಸ್ತು ಜಾಸ್ತಿ ಆಗುತ್ತೆ. ಓಕೆ, ಯಾವತ್ತಾದ್ರೂ ಡಾಕ್ಟರ್ನ ನೀವು ಕನ್ಸಲ್ಟ್ ಮಾಡಿದ್ರ ಇದಕ್ಕೆ ಸಂಬಂಧಪಟ್ಟಂಗೆ? ಅಷ್ಟೊಂದು ತಲೆ ಹಾಕೊಂಡಿಲ್ಲ. ಸೊ ಇವಾಗ ಪ್ರೂವ್ ಆಗ್ತಾ ಇದೆ, ಸೊ ನೀವು ತಲೆ ಕೆಡಿಸ್ಕೊಳ್ಳೇಬೇಕಾದಂತ ವಿಚಾರ ಈಗ ಬಂದಿರೋವಂಥದ್ದು. ಓಕೆ, ಇನ್ನು ಡಾಕ್ಟರ್, ಈ ಎನರ್ಜಿ ಡ್ರಿಂಕ್ಗಳು ಸೈಡ್ ಎಫೆಕ್ಟ್ಸ್ ತುಂಬಾ ಕೊಡುತ್ತೆ ಅಂತ ಹೇಳ್ಬಿಟ್ಟು ಪ್ರೂವ್ ಆಗಿರುವಂತದ್ದು. ಸೈಡ್ ಎಫೆಕ್ಟ್ಸ್ ಗಳ ಬಗ್ಗೆ ಮಾತನಾಡೋದಾದ್ರೆ ಯಾವ್ಯಾವ ಸೈಡ್ ಎಫೆಕ್ಟ್ಸ್? ಈಗ ನಾನು ನೋಡ್ತಾ ಇದ್ದೆ, ಸ್ಟಡಿ ಕೂಡ ಮಾಡ್ತಾ ಇದ್ದೆ, ಈಗ ಹೆಡ್ಏಕ್ ಬರುತ್ತೆ, ಇನ್ಸೋಮ್ನಿಯಾ ಬರುತ್ತೆ, ರೆಸ್ಪಿರೇಟರಿ ಡಿಸ್ಟ್ರೆಸ್ ಅದೆಲ್ಲ ಬರುತ್ತೆ ಅಂತ ಹೇಳಿ ನಾವು ನೋಡ್ತಾ ಇದ್ದೀವಿ. ಮೊದಲು ಅದು ಮೆದುಳಿನ ಉದ್ರೇಕಗೊಳಿಸುತ್ತೆ. ಸೊ ಇಟ್ ಇಸ್ ಎ ಸ್ಟಿಮ್ಯುಲೆಂಟ್. ಅದರಿಂದ ಏನಾಗುತ್ತೆ, ಮೆದುಳಿನ ಕೆಲಸಕ್ಕೆ ಎಷ್ಟು ಅಡೆತಡೆಗಳಾಗುತ್ತೆ. ಇದನ್ನ ತಗೊಂಡವರು ವೈಲೆಂಟ್ ಆದವರು ಇದ್ದಾರೆ, ಇದನ್ನ ತಗೊಂಡವರು ಅವ್ರಿಗೂ ತೊಂದರೆ ಮಾಡ್ಕೊಂಡು ಸಮಾಜಕ್ಕೂ ಎಷ್ಟು ಸಲ ತೊಂದರೆ ಮಾಡಿದವರು ಇದ್ದಾರೆ. ಅಂದ್ರೆ ವೆನ್ ಇಟ್ ರೀಚಸ್ ದಟ್ ಲೆವೆಲ್. ಜೊತೆಗೆ ನಾ ಆಗ್ಲೇ ಹೇಳಿದೆ, ಹೃದಯ ಬಡಿತಕ್ಕೆ ಏರ್ಪೇರ್ ಆಗುತ್ತೆ ಅಂತ ಹೇಳಿದೆ. ಹೃದಯ ಬಡಿತ ಏರ್ಪೇರ್ ಜೊತೆಗೆ ಅದು ಹೃದಯದ ಕೆಲಸನೂ ಕೂಡ ತೊಂದರೆ ಆಗಿ ಕೆಲವರು ಹೃದಯ ಸ್ತಂಭನಕ್ಕೂ ಹೋಗ್ಬೋದು. ಅದೇ ರೀತಿಯಾಗಿ ಉಸಿರಾಟಕ್ಕೆ ತೊಂದರೆ ಆದವರಿದ್ದಾರೆ, ಕೆಲವರಿಗೆ ಲಿವರ್ಗೆ ತೊಂದರೆ ಆಗಿದ್ದಿದೆ. ಯಾಕಂದ್ರೆ ಇದೆಲ್ಲ ಪರಿಣಾಮಗಳಾಗೋದು ಒಂದೆರಡು ದಿನದಲ್ಲ. ಇದನ್ನು ಉಪಯೋಗಿಸ್ತಾ ಅವರು ಈ ಪರಿಣಾಮಗಳನ್ನ ಒಂದೊಂದಾಗಿ ಫೇಸ್ ಮಾಡ್ತಾ ಬರ್ತಾರೆ. ಅದರಿಂದ ಈ ಸೈಡ್ ಎಫೆಕ್ಟ್ ಗಳನ್ನ ನಾವು ನೋಡೋದು ಹಂತವಾಗಿ ನೋಡ್ತೀವಿ. ಶುರುವಿನಲ್ಲಿ ಈಗ ಒಂದೇ ದಿನ ತುಂಬಾ ಸಲ ಸೇವಿಸಿದವ್ರಿಗೆ ಹೃದಯ ಬಡಿತ ಏರ್ಪೇರ್ ಆಗಿ ಅವ್ರು ಬಂದಿರ್ಬೋದು ಹಾಸ್ಪಿಟಲ್ಗೆ. ಅದ್ರ ಮೇಲೆ ಡಿಪೆಂಡೆಂಟ್ ಆದವರು ಆಗ್ಲೇ ಡಾಕ್ಟರ್ ಹೇಳಿದಂಗೆ ಕಿಡ್ನಿ ಫೇಲಿಯರ್ ಇಂದಾನೋ ಅಥವಾ ಲಿವರ್ ಫೇಲಿಯರ್ ಇಂದಾನೋ ಹಾಸ್ಪಿಟಲ್ಗೆ ಬರ್ಬೋದು. ಇಲ್ಲ ಕೆಲವರಿಗೆ ಅಪಸ್ಮಾರ, ಸೀಜರ್ ಅಂತ ಏನ್ ಹೇಳ್ತೀವಿ, ಆತರ ಸೀಜರ್ ಆಗಿ ಅವರು ಹಾಸ್ಪಿಟಲ್ಗೆ ಬಂದಿದಿರ್ಬೋದು. ಹೀಗೆ ಬೇರೆ ಬೇರೆ ರೀತಿಯಾದ ಎಫೆಕ್ಟ್ ಗಳು ಇದರಿಂದ ಖಂಡಿತ ಆಗುತ್ತೆ. ಓಕೆ, ಸೊ ಈ ಎನರ್ಜಿ ಡ್ರಿಂಕ್ ಗಳು ಮನುಷ್ಯನ ಮಾನಸಿಕ ಮತ್ತು ದೈಹಿಕ ಚಟುವಟಿಕೆಗಳೇನಿದ್ದಾವೆ ಆ ಚಟುವಟಿಕೆಗಳ ಮೇಲೆ ಕೂಡ ಕೆಟ್ಟ ಪರಿಣಾಮವನ್ನ ಬೀರುತ್ತೆ ಅನ್ನುವಂಥದ್ದು. ಸೊ ಯಾವ ರೀತಿ ಪರಿಣಾಮ ಬೀರುತ್ತೆ ಅದನ್ನು ಕೂಡ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಮತ್ತೊಂದು ಬ್ರೇಕ್.